ಸ್ನೇಹಿತರೆ, ಕಥಾ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ಹೊರಟಿರುವ ಸ್ಟೋರಿಯ ಕಥಾನಾಯಕ ನಮ್ಮ ದಾವಣಗೆರೆಯ ಧೀಮಂತ ನಾಯಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಹೌದು ಸ್ನೇಹಿತರೆ, ನಮ್ಮ ದೇಶದಲ್ಲೇ ಅತಿ ಹಿರಿಯ ಶಾಸಕರು ಅಂದರೆ ನಮ್ಮ ದಾವಣಗೆರೆಯ ಪ್ರೀತಿಯ ದಣಿಗಳು. ನಾಯಕರಿಗೆ 95ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಕಥೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ಇವತ್ತಿಗೂ ಕೂಡ ಯುವಕರು ನಾಚುವಂತೆ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು, ತಮ್ಮ ವ್ಯವಹಾರಗಳನ್ನು, ಸಮಾಜದ ಹಿತವನ್ನು, ಸ್ನೇಹಿತರನ್ನು, ಕುಟುಂಬ ವರ್ಗದವರನ್ನು ನೋಡಿಕೊಳ್ಳುತ್ತಾ ಬಂದಿದ್ದಾರೆ ನಮ್ಮ ಪ್ರೀತಿಯ ನಾಯಕರು. ವೀಕ್ಷಕರೇ, ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ದೇಶವೇ ಹಿಂತಿರುಗಿ ನೋಡುವಂತೆ ಬೆಳೆದಿರುವ ನಮ್ಮ ನಾಯಕ ಜನಿಸಿದ್ದು 1931 ಜೂನ್ 16ರಂದು. ಶಾಮನೂರು ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಗಳ ಮುದ್ದಿನ ಮಗನಾಗಿದ್ದ ಇವರು 1949ರಲ್ಲಿ SSLC ಮುಗಿಸಿ DRMನಲ್ಲಿ PUC ಓದಿದರು. ಬಾಪೂಜಿ ವಿದ್ಯಾಸಂಸ್ಥೆಯ ಸ್ಥಾಪನೆ ಮಾಡಿ ಕೇವಲ 5 ಕಾಲೇಜುಗಳಿಂದ 54ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. JJM ಮೆಡಿಕಲ್ ಕಾಲೇಜು, ಬಾಪೂಜಿ ಇಂಜಿನಿಯರಿಂಗ್, ಬಾಪೂಜಿ MBA ಕಾಲೇಜ್, ಡೆಂಟಲ್, ಫಾರ್ಮಸಿ, ಲಾ ಕಾಲೇಜ್ ಎಲ್ಲವೂ ಕೂಡ ನಮ್ಮ ನಾಯಕರ ಕನಸಿನ ಒಂದು ಭಾಗವೇ ಆಗಿತ್ತು. ಅನೇಕ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉಚಿತ ಡಯಾಲಿಸಿಸ್ ಕೇಂದ್ರ, ಹೆರಿಗೆ ಕೇಂದ್ರಗಳು, ಆರೋಗ್ಯ ಶಿಬಿರಗಳು, ರಸ್ತೆ, ನೀರು, ವಿದ್ಯುತ್, ಸ್ಟೇಡಿಯಂಸ್, ಕ್ಲಬ್ಸ್, ಸ್ಕೂಲ್ಸ್, ಹಾಸ್ಟೆಲ್ಸ್ ಹೀಗೆ ಇನ್ನು ಹಲವು 10 ಅಭಿವೃದ್ಧಿ ಕಾರ್ಯಗಳು ದಾವಣಗೆರೆ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ನೀಡಿವೆ. ಅಖಿಲ ಭಾರತ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರೂ ಆಗಿರುವ ಇವರು ಸಮಾಜವನ್ನು ಒಗ್ಗೂಡಿಸುವಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸ್ನೇಹಿತರೆ, ಇವರ ರಾಜಕೀಯ ಜೀವನವೇ ಒಂದು ರೋಚಕ ಕಥೆ ಎನ್ನಬಹುದು. 1969ರಲ್ಲಿ ದಾವಣಗೆರೆ ಪುರಸಭೆಯ ಸದಸ್ಯರಾಗಿ ಆಯ್ಕೆ ಆಗುವುದರ ಮೂಲಕ ರಾಜಕೀಯ ಪ್ರವೇಶಿಸಿದ ಇವರು 1971ರಲ್ಲಿ ಪುರಸಭೆಯ ಅಧ್ಯಕ್ಷರೂ ಆದರು. 1994ರಲ್ಲಿ ವಿಧಾನಸಭೆಗೆ ಪ್ರಥಮ ಬಾರಿಗೆ ಆಯ್ಕೆಯಾದ ಇವರು 98-99ರಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಲೋಕಸಭೆಗೆ ಪ್ರವೇಶ ಪಡೆದರು. ನಂತರ 2004, 2008, 2013, 2018 ಮತ್ತು 2023ರಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಪುನರ್ ಆಯ್ಕೆ ಆದರು. 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಭಾರತದಲ್ಲೇ ಅತಿ ಹಿರಿಯ ವಯಸ್ಸಿನ ಶಾಸಕರಾಗಿ ದಾಖಲೆಯನ್ನು ಮಾಡಿದರು ನಮ್ಮ ದಣಿಗಳು. ದಾವಣಗೆರೆ ಎಂಬ ಪದದ ಹಿಂದೆ ಶಾಮನೂರು ಎಂಬ ಬಲವಿದೆ ಎಂಬ ಮಾತು ಅಕ್ಷರಶಃ ನಿಜ ಸ್ನೇಹಿತರೆ. ದಾವಣಗೆರೆಯ ತಾಯಿ ದುಗ್ಗಮ್ಮ ಈ ನಮ್ಮ ದಣಿಗಳಿಗೆ ಇನ್ನೂ ಆರೋಗ್ಯ, ಆಯುಷ್, ಸಂಪತ್ತು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಮುಂದಿನ ಎಪಿಸೋಡಿನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ.